ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್ ಸರ್, ನಮಸ್ಕಾರ, ವೆಲ್ಕಮ್. ನೋಡಿ, ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ ವಿಡಿಯೋಗಳು 100+ ನಿಮಗೆ ಜಿ ಕೆ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಜಿ ಕೆ ಸೀರೀಸ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ತಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ನಮಸ್ಕಾರ ಸರ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಇತಿಹಾಸದ ಕ್ವಶನ್ ತಗೊಂಡಿದ್ದೀನಿ. ಇತ್ತೀಚೆಗೆ ಬಂದಿರತಕ್ಕಂಥದ್ದು ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಹೆಂಗೆ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಗ್ರೂಪ್ ಸಿ, ಗ್ರೂಪ್ ಪಿ ಲೆವೆಲ್ ಇದೇ ರೀತಿ ಕ್ವಶನ್ಸ್ಗಳು ಇರ್ತವೆ. ಬನ್ನಿ ಸ್ನೇಹಿತರೆ, ಕನ್ನಡ ಇಂಗ್ಲೀಷಲ್ಲಿ ಇರುತ್ತೆ ನೋಡ್ಕೊಳ್ಳಿ. ನಾವು ಕನ್ನಡದಲ್ಲಿ ಕ್ವಶನ್ಸ್ ಓದೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಎಸ್, 8ನೇ ಮತ್ತು 9ನೇ ಶತಮಾನದಲ್ಲಿ ಕನ್ನಡ ಒಂದು ಸಾಹಿತ್ಯಿಕ ಭಾಷೆಯಾಗಿ ಅಭಿವೃದ್ಧಿ ಹೊಂದಿದ್ದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, 8 ಮತ್ತು 9ನೇ ಶತಮಾನ ಅಂತ ಕರೆಕ್ಟಾಗಿ ಕೇಳ್ತಾ ಇದ್ದಾನೆ. ಇದನ್ನು ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ದೊರೆಗಳು ಪ್ರೋತ್ಸಾಹಿಸಿದ್ದರು. ರಾಷ್ಟ್ರಕೂಟ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನಾದ ಅಮೋಘ ವರ್ಷನು ಕನ್ನಡದಲ್ಲಿ ಕಾವ್ಯಗಳ ಮೇಲೆ ಕೃತಿಗಳನ್ನು ರಚಿಸಿದ್ದನು. ಪಂಪ, ಪೊನ್ನ, ರನ್ನರು ಕನ್ನಡದ ಕಾವ್ಯದ 3 ರತ್ನಗಳೆಂದು ಹೆಸರಾಗಿದ್ದರು. ಇಲ್ಲಿ ಯಾವ ಹೇಳಿಕೆ ಸರಿ? ನೋಡಿ, ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದೇ ವರ್ಷದಲ್ಲಿ ಕ್ವಶನ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿ, 8 ಮತ್ತು 9ನೇ ಶತಮಾನ ಎಸ್ ಸರ್, ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ಇದ್ರು, ಹೌದು. ಹೊಯ್ಸಳರು ನಿಮ್ಗೆ 10ನೇ ಶತಮಾನ ನಂತರ ಬರ್ತಾರೆ. ಸೊ ಅಂದ್ರೆ ಇದು 8 ಮತ್ತು 9ನೇ ಶತಮಾನ ಅಲ್ಲ ಇಲ್ಲಿ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್ ಆಯ್ತು. ಓಕೆ, ರಾಷ್ಟ್ರಕೂಟ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬನಾದ ಅಮೋಘ ವರ್ಷನು ಕನ್ನಡದ ಕಾವ್ಯಗಳ ಮೇಲೆ ಕೃತಿ. ಹೌದು, ಅಮೋಘ ವರ್ಷದ ಯಾವ್ದು ಕೃತಿ? ಕಮೆಂಟ್ ಮಾಡಿ ನೋಡೋಣ. ಎಸ್, ಹೌದು, ಅಮೋಘ ವರ್ಷ ಬರೆದಿದ್ದಾನೆ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಪಂಪ, ಪೊನ್ನ, ರನ್ನರು ಕನ್ನಡ ಕಾವ್ಯದ 3 ರತ್ನಗಳು. ಹೌದು, ನೀವು ಪಂಪ, ಪೊನ್ನ, ರನ್ನರು ನಾವು ರಾಷ್ಟ್ರಕೂಟರ ಕಾಲದಲ್ಲಿ ನೋಡ್ತೀವಿ. ಓಕೆ, ನಮ್ಮ 3 ಜೆಮ್ಸ್ ಆಫ್ ಕನ್ನಡ ಪೊಯೆಟ್ರಿ ಅಂತಾನು ಕರಿತೀವಿ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಯಾವ್ದು ರೈಟ್ ಆನ್ಸರು? ಬಿ ಮತ್ತು ಸಿ ಮಾತ್ರ. ಎ ಯಾಕೆ ತಪ್ಪು ಅಂದ್ರೆ ಹೊಯ್ಸಳ ಸೇರಿಸಿದ್ರೆ ಅದು 10ನೇ ಶತಮಾನ 11ನೇ ಶತಮಾನದಲ್ಲಿ ಆಸಬಸಲ್ಲಿ ನೋಡ್ತೀವಿ ನಾವು. ನೆಕ್ಸ್ಟ್, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನ್ ಯಾರು? ಸಿಂಪಲ್ ಕ್ವಶನ್. ಪ್ರಜಾಪ್ರತಿನಿಧಿ ಒಂದು ಸಭೆಯನ್ನು ಸ್ಥಾಪಿಸಿದವರು ಯಾರು? ಕಮೆಂಟ್ ಮಾಡಿ ನೋಡೋಣ. ದಿವಾನ್ಸ್ ಬಗ್ಗೆ ಓದಿರ್ಬೇಕು. ದಿವಾನರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಇದೆ, ಹಳೆ ಪ್ಲೇ ಲಿಸ್ಟ್ ಸಿಗುತ್ತೆ ನಮ್ದು, ಹೋದ್ರೆ ಪ್ಲೇ ಲಿಸ್ಟ್ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ. ಓಕೆ, ಕೇಳ್ತಾ ನೋಡಿ, ಇವು ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ದಿವಾನರು, ರಂಗಚಾರರು ಆಗಿರ್ಬೋದು, ಶೇಷಾದ್ರಯ್ಯರು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಮಿರ್ಜಾ ಇಸ್ಮಾಯಿಲ್ ಇಂಪಾರ್ಟೆಂಟ್. ವಿಶ್ವೇಶ್ವರಯ್ಯ ಗೊತ್ತಿರಬೇಕು, ಮೈಸೂರು ಬ್ಯಾಂಕ್ ವೆರಿ ಇಂಪಾರ್ಟೆಂಟು. ಮತ್ತೆ ಪ್ರಜಾಪ್ರತಿನಿಧಿ ಸಭೆ ಯಾರು ಸ್ಥಾಪನೆ ಮಾಡಿದ್ದು? ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಮೈಸೂರು ಬೆಂಗಳೂರು ನಡುವೆ ರೈಲ್ವೆ ಸ್ಥಾಪನೆ ಮಾಡಿದ ಯಾವ ದಿವಾನ್? ಇದೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ಗೆ ರೈಟ್ ಆನ್ಸರ್ ಶೇಷಾದ್ರಯ್ಯ. ಕಮೆಂಟ್ ಮಾಡಿ ಯಾರ್ಯಾರು ಇವಾಗ ಅಂತ ಹೇಳಿದ್ದು. ನೋಡಿ, ಇಲ್ಲಿ ಎಲ್ಲಾನು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ರಂಗಚಾರರು ವೆರಿ ಇಂಪಾರ್ಟೆಂಟ್. ಮೈಸೂರು ಬೆಂಗಳೂರು ರೈಲ್ವೆ ಮಾರ್ಗ ಸ್ಥಾಪನೆ ಅಕ್ಟೋಬರ್ 7, 1881ರಲ್ಲಿ ಪ್ರಥಮ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಮಾಡಿರ್ತಕ್ಕಂಥ ರಂಗಚಾರರು ಅವರ ಒಂದು ಕಾಲದಲ್ಲಿ. ಶೇಷಾದ್ರಯ್ಯರ್ ವೆರಿ ಇಂಪಾರ್ಟೆಂಟ್. ಕೃಷಿ ಮತ್ತು ಅಂಕಿ ಸಂಖ್ಯೆಗಳ ನಿರ್ದೇಶನಾಲಯ ಸ್ಥಾಪನೆ ಮಾಡ್ತಾರೆ. ಕೃಷಿ ಬ್ಯಾಂಕ್ ಯೋಜನೆ ಸ್ಥಾಪನೆ ಮಾಡ್ತಾರೆ. ಮೈಸೂರು ಅಂಚೆ ವ್ಯವಸ್ಥೆ ಬ್ರಿಟಿಷ್ ಅಂಚೆ ಪದ್ಧತಿಯೊಡನೆ ವಿಲೀನವಾಗುತ್ತೆ. ಓಕೆ, ಮೈಸೂರು ನಂಜನಗೂಡು ಮಾರ್ಗ ನಿರ್ಮಾಣ ಆಗುತ್ತೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ. UPSC ಏನಿದೆಯಲ್ಲ ಆ ರೀತಿ ಮೈಸೂರಲ್ಲಿ ಸಿವಿಲ್ ಸರ್ವಿಸ್, KPSC ತರ. ಓಕೆ, ಮೈಸೂರಿನಲ್ಲಿ ಅಂದ್ರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋಗಕ್ಕೆ ಇವರು ಕೂಡ ಪ್ರಮುಖರು. ಮೈಸೂರು ಕಡೆಯಿಂದ ಹಣ ಸಹಾಯ ಕೂಡ ಆಗುತ್ತೆ ಇವ್ರ ಕಡೆಯಿಂದ, ಅಂದ್ರೆ ಮೈಸೂರು ಪ್ರಾಂತ್ಯದಿಂದ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಒಂದಷ್ಟು ಪ್ರಮುಖವಾದ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ವಿಶ್ವೇಶ್ವರಯ್ಯ ಬಗ್ಗೆ ಹೇಳದೇ ಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅವ್ರ ಬಗ್ಗೆ ಹೆಚ್ಚು ನಾನು ಮಾತಾಡಕ್ ಹೋಗಲ್ಲ, ಎಲ್ಲರೂ ಇದು ಗೊತ್ತಿರಲೇಬೇಕು ಅವ್ರ ಬಗ್ಗೆ. ಮೈಸೂರು ಬ್ಯಾಂಕ್ ಪ್ರಮುಖವಾಗಿ, ಮೈಸೂರು ವಿವಿ ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ತು, ಕಾವೇರಿ ಜಲವಿದ್ಯುತ್ 4ನೇ ಹಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಇವ್ರ ಕಾಲನೂ ಅಷ್ಟೇ. ಶಿವಾಪುರ ಧ್ವಜ ಸತ್ಯಾಗ್ರಹ ನಡೆದಿದೆ ಇವ್ರ ಕಾಲದಲ್ಲಿ. ಮೈಸೂರು ಜಿಲ್ಲಾ ಬೋರ್ಡ್ ಅಧಿನಿಯಮ ಜಾರಿಗೆ ಬಂದಿದೆ ಇವ್ರ ಕಾಲದಲ್ಲಿ. ಇವ್ರ ಕಾಲದಲ್ಲಿ ಯಾವ ಯಾವ ಕಾರ್ಖಾನೆಗಳ ಸ್ಥಾಪನೆ ಲಿಸ್ಟ್ ಕೊಟ್ಟಿದ್ದು ನೋಡ್ಕೊಳ್ಳಿ. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ದಿವಾನ್ಸ್ ಬಗ್ಗೆ, ಮೈಸೂರಿನ ದಿವಾನರು ಒಡೆಯರ ಕಾಲದಲ್ಲಿ, ಮತ್ತೆ ಒಂದಷ್ಟು ಇಂಪಾರ್ಟೆಂಟ್ ರಾಜ ಒಡೆಯರು, ಜಯಚಾಮರಾಜ, ನಿಮಗೆ ಯಾರ್ಯಾರು ಕೇಳಬಹುದು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೆಚ್ಚು ಕೇಳ್ತೀನಿ, ಚಿಕ್ಕದೇವರಾಜ ಒಡೆಯರ್ ಬಗ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ನೋಡ್ಕೊಳ್ಳಿ. ಫೈನ್, ಸ್ವಲ್ಪ ಮೂವ್ ಟು ನೆಕ್ಸ್ಟ್ ಕ್ವಶನ್, ಬನ್ನಿ. ಇವೆಲ್ಲ ನೋಡಿ ಹೆಂಗ್ ಕೇಳಿದನ್ ಕ್ವಶನ್, ಇತ್ತೀಚೆಗೆ ಬಂದಿರೋ ಕ್ವಶನ್ ಇದು ಕೂಡ. ಮಧ್ಯಯುಗ ಭಾರತ ಇತಿಹಾಸಕಾರರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಏನಿದೆ? ಕಿತಾಬ್ ಉಲ್ ಹಿಂದ್ ನ ಲೇಖಕ ಅಲ್ ಬೆರೂನಿಯು ಮಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದಿದ್ದನು. ಹೌದಾ? ಮಹಮ್ಮದ್ ಗಜ್ನಿಯೊಂದಿಗೆ ಬಂದಿದ್ದ ಅಲ್ ಬೆರೂನಿ? ಎಸ್, ಕರೆಕ್ಟ್, ಇದು ಹೌದು. ಭಾರತಕ್ಕೆ ಬಂದ ಅಲ್ ಬೆರೂನಿ ಮಹಮ್ಮದ್ ಗಜ್ನಿ ಜೊತೆ.
ಕಿತಾಬ್ ಉಲ್ ಹಿಂದ್ ಅಂತಕ್ಕಂಥದ್ದು ಅದ ಬರೆದಿರ್ತಕ್ಕಂಥದ್ದು. ತಬಾಕತ್ ಐ ನಸ್ರಿಯ ಕೃತಿಕಾರರಾದ ಮಿನ್ಹಜ್ ಉಸ್ ಸಿರಾಜ್ನು ಶಂಸಿ ಕುಲಿನ ವರ್ಗದ ವಿವರಣೆ ನೀಡಿದ್ದಾನೆ. ಯಾರ ಕಾಲದಲ್ಲಿದ್ದೆ ಅವನು? ಕಮೆಂಟ್ ಮಾಡಿ ನೋಡೋಣ. ಎಸ್, ಯಾರ ಕಾಲದಲ್ಲಿದ್ದೆ ಅವನು? ಕಮೆಂಟ್ ಮಾಡ್ತೀರಾ? ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಎರಡೇ ಆಪ್ಷನ್ ಕರೆಕ್ಟ್ ಆಗಿರೋದು ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ. ಇಲ್ಲಿ ನೋಡಿ ಮೂರನೇ ನೋಡಿ, ಮಹಮ್ಮದ್ ಬಿನ್ ತುಗುಲಕ್ ಫತುಫುಸ್ ಸಲಾತಿಯನ್ ಲೇಖಕನಾಗಿದ್ದ. ಇಸಮಿಯ ಆಶ್ರಯ ನೋಡಿ, ಇಸಮಿ ಇದ್ನಲ್ಲ, ಇಸಮಿ ಬಹುಮನಿ ಸುಲ್ತಾನ್ದಲ್ಲಿ ಇದ್ದಿದ್ದು, ಬಹುಮನಿ ಸಾಮ್ರಾಜ್ಯ, ನಾಟ್ ತುಗ್ಲಕ್ ಸಾಮ್ರಾಜ್ಯ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಆಫ್ರಿಕನ್ ಪ್ರವಾದ್ ಇಬ್ಬನೇ ಬತೂತ. ಗಿಯಾಸುದ್ದೀನ್ ತುಗ್ಲಕ್, ದಿಸ್ ಇಸ್ ಆಲ್ಸೋ ರಾಂಗ್ ಒನ್ಸ್ ಅಗೇನ್. ಗಿಯಾಸುದ್ದೀನ್ ತುಗ್ಲಕ್ ಅಲ್ಲ, ಯಾರು ಹೇಳ್ತೀರಾ? ಪಟಾಪಟ ಅಂತ ಹೇಳಿ ನೋಡೋಣ. ಮೊರಕ್ಕೋದಿಂದ ಬಂದ ಪ್ರಯಾಣಿಕ ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದಿದ್ದು. ಅಂಡ್ ಅಬ್ದುಲ್ ಮಲಿಕ್ ಇಸಾಮಿ 14ನೇ ಶತಮಾನ ಭಾರತೀಯ ಇತಿಹಾಸಕಾರ, ಆಸ್ಥಾನದ ಕವಿಯಾಗಿದ್ರು. ಇವರು ಬಹುಮನಿ ಸುಲ್ತಾನ ಸ್ಥಾಪಕ ಅಲ್ ಉದ್ದೀನ್ ಬಹುಮನ್ ಶಾ ಆಶ್ರಯದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಬರೀತಾ ಇದ್ದಿದ್ದವರು. ಇನ್ನು ಮಿನಾಜ್ ಉಸ್ ಸಿರಾಜ್, ಹೌದು ಇವರು ಪರ್ಷಿಯನ್ ಇತಿಹಾಸಕಾರ. ಇಲ್ತಮಶ್ ಇವನ್ನ ಕರ್ಕೊಂಡ್ ಬರ್ತಾನೆ ಅಫ್ಘಾನಿಸ್ತಾನದಿಂದ, ಇಲ್ತಮಶ್ ಕರ್ಕೊಂಡ್ ಬರ್ತಾನೆ, ಆಯ್ತಾ. ಇವನು ನಾಸಿರುದ್ದೀನ್ ಮೊಹಮ್ಮದ್ ಆಳ್ವಿಕೆಯಲ್ಲಿ ಆಸ್ಥಾನದ ಕವಿ ಆಗ್ತಾನೆ. ತಬಕತ್ ಎ ನಸೀರಿ ಅನ್ನ ಇವನು ಬರಿತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೆಹಲಿ ಸುಲ್ತಾನರ ಬಗ್ಗೆ ಇರತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಮತ್ತೆ ಎ ಕರೆಕ್ಟು. ಸೊ ಡಿ ಇಸ್ ಆಲ್ಸೋ ರಾಂಗ್. ಸೊ ಎ ಮತ್ತು ಬಿ ಮಾತ್ರ. ನೋಡಿ ಹೆಂಗಿದೆ ಕ್ವಶನ್, ನೋಡಿ ಹೆಂಗಿದೆ ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಪರೀಕ್ಷೆ ಮಾಡ್ತಾರೆ, ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಜಸ್ಟ್ ಪಾಯಿಂಟ್ಸ್ ಓದ್ರದ ಸಾಲಲ್ಲ. ಇಲ್ಲಿ ನೀವು ಏನ್ ಓದ್ತೀರಾ, ನಿಮ್ಗೆ ಈಗ ರಾಜರು ಯಾರು, ಯುದ್ಧ, ಆ ತರದಕ್ಕಿಂತ ಹೆಚ್ಚಾಗಿ ಕಲೆ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದಾನೆ, ಲೇಖಕರ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದಾನೆ, ಯಾರ ಕಾಲದಲ್ಲಿ ಇದ್ರು ಅವರು, ಏನ್ ಬರೆದ್ರು ಇದನ್ನ ಹೆಚ್ಚಾಗಿ ಕೇಳ್ತಾ ಇದ್ದಾನೆ. ಓಕೆ, ನಾವು ಏನ್ ಬರೆದ್ರು ಅಂತ ನೋಡ್ಕೊಂಡ್ಬಿಟ್ಟಿರ್ತೀವಿ, ಅದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಕೂಡ ಒಂದೊಂದು ಪಾಯಿಂಟ್ಸ್ ಗಳ ಪುಸ್ತಕದಲ್ಲಿ ಇರ್ತವೆ, ಓದ್ಬೇಕಾರೆ ಅದನ್ನು ಕೂಡ ಗಮನ ಹರಿಸಬೇಕಾಗತ್ತೆ ಸ್ನೇಹಿತರೆ. ಫೈನ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್, ಮುಘಲ್ ಕಾರ್ಯಾಗಾರದಲ್ಲಿ ಸಚಿತ್ರವಾಗಿ ವಿವರಿಸಲಾಗಿದ್ದ ಹೆಸರಾಂತ ಅರಬ್ ಮಹಾಕಾವ್ಯದ ಮೊದಲ ಹಸ್ತಲಿಖಿತ ಅಂಜಾನಾಮವನ್ನು ಡ್ಯಾಶ್ ನ ಮೇಲ್ವಿಚಾರಣೆ ಮಾಡಲಾಗಿತ್ತು. ಯಾರ ಮೇಲ್ವಿಚಾರಣೆಯಲ್ಲಿ ಬರೆದಿದ್ದು ಇದು ಅಂತ? ಪೇಂಟಿಂಗ್. ಸೊ ವೆರಿ ಇಂಪಾರ್ಟೆಂಟ್. ಪೇಂಟಿಂಗ್ ಬಗ್ಗೆ ಇರ್ತಕ್ಕಂಥ ಹಸ್ತಲಿಖಿತ ಮನುಸ್ಕ್ರಿಪ್ಟ್. ಎಂ ಮನ್ಸೂರ್ ಅಂಡ್ ಬಸವಾನ್ ಅಂತಿದೆ, ಅಲ್ಲ, ಎಂ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್ ಇಸ್ ದ ರೈಟ್ ಆನ್ಸರ್. ಸಿ, ಇವರು ವೆರಿ ಇಂಪಾರ್ಟೆಂಟು. ಪೇಂಟ್ ಮಾಡ್ತಿರೋ ಅವರು ಹೆಚ್ಚಾಗಿ ನಾವು ಮುಘಲ್ ಪೇಂಟಿಂಗ್ ಅಂತೀವಲ್ಲ, ಇಂಡೋ ಪರ್ಷಿಯನ್ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಇರ್ತಕ್ಕಂಥ ಪೇಂಟಿಂಗು. ಅವರು ಬಟ್ಟೆ ಮೇಲೆ ಪೇಂಟ್ ಮಾಡ್ತಿದ್ರು. ಓಕೆ, ಬಟ್ಟೆ ಮೇಲೆ ಪೇಂಟ್ ಮಾಡ್ತಾ ಇದ್ರು. ವೆರಿ ಇಂಪಾರ್ಟೆಂಟ್. ದೇವರ್ ಇರಾನಿಯನ್ ಪೇಂಟರ್ಸ್. ಅಕ್ಬಾರ್ನ ಆಸ್ಥಾನದಲ್ಲಿದ್ರು. ಅಕ್ಬಾರ್ನ ಚೀಫ್ ಪೇಂಟರ್ಸ್ ಇವರು. ಯಾರು ಸರ್? ಚೀಫ್ ಪೇಂಟರ್ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್. ಓಕೆ, ಯಾರ ಆಸ್ಥಾನದಲ್ಲಿದ್ರು? ಅಕ್ಬರನ ಆಸ್ಥಾನದಲ್ಲಿದ್ರು. ನೆಕ್ಸ್ಟ್ ಬರ್ತೀನಿ. ಯಾವ ವಿಜಯನಗರ ನೆನಪಿಗಾಗಿ ಅಕ್ಬರ್ ಫತೇಪುರ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ್ರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ವೆರಿ ಈಸಿ ಕ್ವಶನ್. ಏನು ಗೆದ್ದಿದ್ದಕ್ಕೆ? ಯಾವ ವಿಕ್ಟರಿಗೆ? ಸಿಂಧ, ಗುಜರಾತ, ಮಾಳವನ, ಮೇವಾರ? ಎಸ್, ಗುಜರಾತ್ನ ವಿಕ್ಟರಿ. ಗುಜರಾತ್ ಎಷ್ಟನೇ ಹೆಸರು? 1573ರಲ್ಲಿ. ಗುಜರಾತ್ನ ವಿಕ್ಟರಿಗೆ ವಿಕ್ಟರಿ ಗೇಟ್ ಅಂತಾನೆ ಕರಿತೀವಿ. ವಿಜಯದ್ವಾರ ನಿರ್ಮಾಣ ಮಾಡ್ತಕ್ಕಂಥದ್ದು. ಓಕೆ, ಫೈನ್. ನೆಕ್ಸ್ಟ್, ಮುಘಲ್ ಭಾರತದಲ್ಲಿ ನೋಡಿ ಹೆಚ್ಚಾಗಿ ನಿಮ್ಗೆ ಮಿಡವಲ್ ಇಂಡಿಯಾನು ಕೂಡ ಕೇಳ್ತಾನೆ. ನಾವು ಮಿಡವಲ್ ಇಂಡಿಯಾದಲ್ಲಿ ಹೆಚ್ಚು ಬರಲ್ಲ ಯೂಶಲಿ ಕ್ವಶನ್. ಒಂದೊಂದ್ಸಲ ಎಲ್ಲಾ ಪೇಪರ್ ಎಲ್ಲ ಈ ನೋಡಿ ಈ ಕ್ವಶನ್ಸ್ ಅಲ್ಲಿ ಇತ್ತೀಚೆಗೆ ಈ ವರ್ಷ ಬಂದಿರೋದು ಒಂದೊಂದು ಪೇಪರ್ ಅಲ್ಲಿ ಮಿಡವಲ್ ಇಂಡಿಯಾನ ಹೆಚ್ಚಾಗಿ ಕೇಳ್ತಾನೆ. ಒಂದೊಂದ್ಸಲ ನಿಮಗೆ ಪ್ರಾಚೀನ ಇತಿಹಾಸ ಕೇಳ್ತಾನೆ. ಹಂಗೆ ಅಂದ್ರೆ ಎಲ್ಲಾನು ಓದಿರ್ಬೇಕು ಅಂತಕ್ಕಂಥದ್ದು. ಒಂದೊಂದ್ಸಲ ನಿಮಗೆ ಆಧುನಿಕ ಇತಿಹಾಸದೇ ಜಾಸ್ತಿ ಕ್ವಶನ್ಸ್ ಇರುತ್ತೆ ಇತಿಹಾಸದಲ್ಲಿ. ಓಕೆ, ಸೊ ನೆಕ್ಸ್ಟ್ ಬನ್ನಿ. ಮುಘಲ್ ಭಾರತದಲ್ಲಿ ತಕ್ಕಾವಿ ಪದ, ತಕ್ಕಾವಿ ಅಂತಕ್ಕಂಥದ್ದು ಮುಘಲ್ ಇಂಡಿಯಾದಲ್ಲಿ ಈ ಒಂದು ಬರಗಾಲ ಟೈಮಲ್ಲಿ, ಆ ಟೈಮಲ್ಲಿ ಕೊಟ್ಬಿಡ್ತಾ ಇದ್ರು. ಅಂದ್ರೆ ಏನಕ್ಕೆ ಕೊಡ್ತಾ ಇದ್ರು? ಎಸ್ಪೆಷಲಿ ರೈತರಿಗೆ ಬೀಜಗಳು ಮತ್ತು ಜಾನುವಾರುಗಳನ್ನು ಖರೀದಿಸಲು ದುಡ್ಡು ಕೊಡ್ತಾ ಇದ್ದಿದ್ದು. ಓಕೆ, ದಟ್ ಈಸ್ ತಕ್ಕಾವಿ ಅಂತಕ್ಕಂಥದ್ದು. ತಕ್ಕಾವಿ ಸಾಲ ಅಂತ ಕೂಡ ಕರೀತಾರೆ. ರೈತರಿಗೆ ಬೀಜಗಳಂತೂ ಜಾನುವಾರು. ಗ್ರಾಮೀಣ ಶ್ರೀಮಂತ ವರ್ಗದ ಸಂದಾಯ ಮಾಡಿದ ಬಾಕಿ ಅಲ್ಲ, ಮಾರುಕಟ್ಟೆಗೆ ವಿಲಾಸಿ ಸರಕುಗಳನ್ನು ಖರೀದಿಸೋದಕ್ಕೆ ನೀಡಲಾದ ಹಣ ಅಲ್ಲ. ಓಕೆ, ರೈತರಿಗೆ ಬೀಜಗಳು ಮತ್ತು ಜಾನುವಾರುಗಳನ್ನು ಖರೀದಿಸಲು ನೀಡಿದ ಸಾಲಗಳು. ತಕ್ಕಾವಿ ಅಂತಕ್ಕಂಥ ಪದ ಮುಘಲ್ ಸಾಮ್ರಾಜ್ಯದಲ್ಲಿ. ಓಕೆ, ಫೈನ್. ನೋಡಿ, ನೀವು ಓವರ್ ಆಲ್ ಮುಘಲ್ ಸಾಮ್ರಾಜ್ಯದ ಆಡಳಿತ, ಓಕೆ, ಇದನ್ನ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಯಾವುದು ಸರ್? ಆಡಳಿತ ಮುಘಲ್ ಸಾಮ್ರಾಜ್ಯದ್ದು. ಎಸ್ಪೆಷಲಿ ಮೊಘಲರು ಬಿಟ್ರೆ
ದೆಹಲಿ ಸುಲ್ತಾನರು ಒಂದೊಂದ್ಸಲ ಕೇಳ್ತಾನೆ. ಆಡಳಿತ ಕಲೆ ಮತ್ತು ಸಂಸ್ಕೃತಿ, ಇದು ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ. ಇದನ್ನೆಲ್ಲ ಯೂಶಲಿ KS ಮೇನ್ಸ್ ಅಲ್ಲಿ ಜಾಸ್ತಿ, ಪ್ರಿಲಿಮ್ಸ್ ಈ ತರ ಇದರಲ್ಲಿ ಕಮ್ಮಿ ಕೇಳ್ತಿದೆ. ಈಗ ಇತ್ತೀಚೆಗೆ ಇಂಥ ಪ್ರಶ್ನೆಗಳು ಈ ತರ ನಿಮಗೆ MCQ ಆಧಾರದಲ್ಲೂ ಹೆಚ್ಚಾಗಿ ಕೇಳ್ತಾ ಇದ್ದಾನೆ. ಸೊ ಆಡಳಿತ ಕಲೆ ಮತ್ತು ಸಂಸ್ಕೃತಿ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ಸ್ ಅಗೇನ್. ಅಮೀರ್ ಖುಸ್ರು ರಚಿಸಿದ ಐತಿಹಾಸಿಕ ಮಾನ್ಸಾನ್ವೀಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಓಕೆ, ಮಾಸಾನವೀಸ್ ಅಂತಕ್ಕಂಥದ್ದು ಅದೊಂದು ಇದು ಲೈನ್, ಅದು ಒಂದು ರೀತಿ ಪದ್ಯ ರೀತಿ ಬರೀತಾರೆ ಅದು. ಓಕೆ, ಕಿರಾನ್ ಉಸ್ ಸಬೈನ್, ತುಗುಲಕ್ ನಾಮ, ಮಿಫತಫ್ ಉಲ್ ಫತುಫ್, ನುಹ್ ಸಿರ್ಫ್. ಓಕೆ, ನುಹ್ ಸಿಫ್ ಇದು ಏನು ಅನ್ನೋದು ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ, ಪಕ್ಕದಲ್ಲಿ ವರ್ಣಿಸಿದ್ದಾನೆ. ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಬೇಕು. ಕಿರಾನ್ ಉಸ್ ಸೈದೇನ್ ಇದು ಸುಲ್ತಾನ್ ಕೈಕುಬದ್ ಮತ್ತು ಆತನ ತಂದೆ ಬುಖ್ರಾ ಖಾನ್ ನಡುವಿನ ಜಗಳ ಮತ್ತು ರಾಜ್ಯವನ್ನು ವಿವರಿಸುತ್ತದೆ. ಓಕೆ, ಅವರು ಬಂಗಾಳದಲ್ಲಿ ಒಬ್ಬ ಇರ್ತಾನೆ, ದೆಹಲಿ, ಇವರಿಬ್ಬರು ತುಂಬಾ ದೂರದಲ್ಲಿ ಇರ್ತಾರೆ, ಅವರ ಸಮನ್ವಯವನ್ನು ವಿವರಿಸುತ್ತೆ. ಇದು ಎ ಆಪ್ಷನ್ ಕರೆಕ್ಟ್. ಓಕೆ, ತುಗ್ಲಕ್ ನಾಮ ಎಗೇನ್ ಇಟ್ ಇಸ್ ಅಮೀರ್ ಖುಸ್ರುದೇ. ಇದು ಗಯಾಜುದ್ದೀನ್ ತುಗ್ಲಕನು ಅಧಿಕಾರದಲ್ಲಿ ಏರಿದನು. ಅಂದ್ರೆ ಇಲ್ಲಿ ತುಗ್ಲಕ್ನ ರಾಜವಂಶಗಳು, ಗಯಾಜುದ್ದೀನ್ ತುಗ್ಲಕ್ ಒಬ್ನೇ ಅಲ್ಲ, ಆ ಡೀಟೇಲ್ ಆಗಿ ಆ ಒಂದು ಆಡಳಿತದ ಬಗ್ಗೆ ಎಲ್ಲ ಬಗ್ಗೆ ಡೀಟೇಲ್ ಆಗಿ ಬರೀತಾನೆ. ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಮಿಫತಫ್ ಉಲ್ ಫತುಹ್ ಇದು ಸುಲ್ತಾನ್ ಜಲಾಲುದ್ದೀನ್ ಮತ್ತು ಖಿಲ್ಜಿಯ ಸೇನಾ ಯಶಸ್ಸನ್ನು ಹೇಳಿದೆ. ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ನುಫ್ ಸಿಫ್ರ್ ಅಂತಕ್ಕಂಥದ್ದು ಸಮಕಾಲೀನ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ, ಎಸ್ಪೆಷಲಿ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ, ಕಲ್ಚರಲ್ ಲ್ಯಾಂಗ್ವೇಜ್ ಬಗ್ಗೆ ಹೆಚ್ಚಾಗಿ ಇರುತ್ತೆ. ಕಲ್ಚರ್ ಅಂಡ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಸಾಮಾಜಿಕ ಧಾರ್ಮಿಕದಲ್ಲೇ ಬರುತ್ತದು. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ABCD ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಸ್ನೇಹಿತರೆ. ತುಘಲಕ್ ನಾಮ 1320 ಅಮೀರ್ ಖುಸ್ರು ಬರೆದ ಒಂದು ಐತಿಹಾಸಿಕ ಮಸ್ನವಿ ಅಂದ್ರೆ ಒಂದು ದೀರ್ಘಾರು ನಿರೂಪಣಾ ಕವಿತೆ ಅಂತ ಕರಿತೀವಿ. ಓಕೆ, ತುಘಲಕ್ ರಾಜವಂಶದ ಬಗ್ಗೆ ಹೇಳ್ತಕ್ಕಂಥದ್ದು. ಮಿಸ್ತಾ ಉಲ್ ಫುತುಫ್ ಕೂಡ ವಿಜಯಿಗಳ ಕೀಲಿಕೈ ಅಂತ ಹೇಳಿ, ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಮೀರ್ ಖುಸ್ರೋದು. ಇಲ್ಲಿ ಜಲಾಲುದ್ದೀನ್ ಖಿಲ್ಜಿಯ ಮಿಲಿಟರಿ ಸಾಧನೆಯ ಬಗ್ಗೆ ಆಚರಿಸುತ್ತೆ, ಅದ್ರ ಬಗ್ಗೆ ಹೇಳುತ್ತೆ. ಇನ್ನು ಕಿರಾನ್ ಉಸ್ ಸದೈನ್ ಅಂತಕ್ಕಂಥದ್ದು ಏನಿದೆ, ಇದು ಬಂಗಾಳದ ಸುಲ್ತಾನಾಗಿದ್ದ ಕುಬ್ರಾ ಖಾನ್, ಅಂದ್ರೆ ಯಾರ ತಂದೆ? ಸುಲ್ತಾನ್ ಕೈಕಾಬಾದ್ ನ ತಂದೆ. ಓಕೆ, ಇವನು ದೆಹಲಿಲಿ ಇರ್ತಾನೆ. ಸೊ ಅವರು ತುಂಬಾ ದೂರ ಇರ್ತಾರೆ. ಅವರು ಭೇಟಿ, ಸಮನ್ವಯ, ಒತ್ತಿಗೆ ಬರಕ ರಾಜಿ, ಇದ್ರ ಬಗ್ಗೆ ಇರ್ತಕ್ಕಂಥ ಡೀಟೇಲ್ ಆಗಿ ಹೇಳ್ತಕ್ಕಂಥದ್ದು. ಎಲ್ಲ ಆಪ್ಷನ್ಸ್ ಕರೆಕ್ಟ್. ನೋಡಿ, ಇಲ್ಲೊಂದಿಷ್ಟು ಬುಕ್ಸ್ ಆಗಿ ಕೊಡ್ತೀನಿ ನೋಡಿ. ಈಗ ಅಮೀರ್ ಖುಸ್ರು ಬಗ್ಗೆ ಹೇಳಿದ್ವಿ, ಅದು ಬಿಟ್ಟು ಬೇರೆ ಬೇರೆ ಏನೋ ತುಘಲಕ್ ನಾಮ, ತರಿಕೈ ಅಲಾಯಿ ಅಂತ ಕೂಡ ಇನ್ನೊಂದು ಬರೆದಿದ್ದಾರೆ ಅವರು. ಆಶಿಕಾ ಅಂತ ಕೂಡ ಇನ್ನೊಂದು ಬರೆದಿದ್ದಾರೆ ಅವರು. ಮತ್ತೆ ನುಫ್ ಸಿಫ್ರಿ ಮತ್ತೆ ತುಘಲಕ್ ನಾಮ, ಇದೆಲ್ಲ ಫೇಮಸ್. ನಾನು ಇಲ್ಲೊಂದಿಷ್ಟು ಇಂಪಾರ್ಟೆಂಟ್ ಬುಕ್ಸ್ ಗಳು ಲಿಸ್ಟ್ ಗಳು, ಮುಗುವಲ್ ಅಂದ್ರೆ ಮಿಡಿವಲ್ ಮಧ್ಯಕಾಲೀನ ಇತಿಹಾಸದಲ್ಲಿ ಯಾರ್ಯಾರು ಬುಕ್ಸ್ ಬರೆದಿದ್ದಾರೆ, ಪುಸ್ತಕಗಳು, ಇಂಪಾರ್ಟೆಂಟ್ ಪುಸ್ತಕಗಳು ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಂಡ್ಬಿಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಲಿಸ್ಟ್ ಆಫ್ ಬುಕ್ಸ್. ಯಾವುದು? ಮಧ್ಯಕಾಲೀನ ಇತಿಹಾಸ ನೋಡ್ಕೊಳ್ಳಿ. ಇದನ್ನ ಯಾರ್ಯಾರು ಏನೇನು ಬರೆದಿದ್ದಾರೆ, ಅಬುಲ್ ಫಜಲ್ ಏನು ಬರೆದಿದ್ದಾನೆ, ನಿಜಾಮುದ್ದೀನ್ ಅಹಮದ್ ಏನು ಬರೆದಿದ್ದಾನೆ, ಕಾಫಿ ಖಾನ್ ಏನು ಬರೆದಿದ್ದಾನೆ. ಓಕೆ, ಇಲ್ಲಿ ಇನ್ನೂ ಇದೆ ಲಿಸ್ಟ್, ಇಲ್ಲೂ ಇದೆ ನೋಡಿ. ಇಬ್ಬನ್ ಬತೂತಾ ಯಾವ್ದು ಬರೆದಿದ್ದಾನೆ, ಬಾಬರ್ ಯಾವ್ದು ಬರೆದಿದ್ದಾನೆ, ಸುರ್ದಾಸ್ ಏನ್ ಬರೆದಿದ್ದಾನೆ. ಓಕೆ, ಮತ್ತೆ ಇರ್ಫಾನ್ ಹಬೀಬ್ ಏನ್ ಬರೆದಿದ್ದಾನೆ. ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಒಂದಷ್ಟು ಇಂಪಾರ್ಟೆಂಟ್ ಬುಕ್ಸ್ ನ ಲಿಸ್ಟ್ ಕೊಟ್ಟಿದ್ದೀನಿ. ಓಕೆ, ನೋಡಿ ಹೆಂಗಿದೆ ಕ್ವಶನ್ಸ್ ಹೆಂಗಿದೆ ಅಂತ. ನೀವು ಡೀಟೇಲ್ ಸ್ಟಡಿ ಮಾಡ್ಬೇಕಾಗತ್ತೆ. ಇದು ಕೊಟ್ಟ ತಕ್ಷಣ ಇಷ್ಟೇ ಓದ್ಕೊಂಡ್ರಾಗಲ್ಲ ನೀವು. ನೋಡಿ, ಯಾವ್ದಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಡಿ ಮಾಡ್ಬೇಕು, ಇಷ್ಟು ಓದ್ಕೊಂಡ್ರಾಗಲ್ಲ. ಯು ಹ್ಯಾವ್ ಟು ಸ್ಟಡಿ. ಇದು ಬಿಟ್ಟು ಇನ್ಯಾವ ಪುಸ್ತಕಗಳಿದೆ, ಯಾರ್ಯಾರು ಏನು ಪುಸ್ತಕ ಬರೆದಿದ್ದಾರೆ ಅದ್ರ ಬಗ್ಗೆನೆ ಓಕೆ ನೋಡ್ಕೋಬೇಕಾಗತ್ತೆ. ಲಿಸ್ಟ್ ಕೊಟ್ಟು ನೋಡ್ಕೊಳ್ಳಿ. ಫೈನ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಬನ್ನಿ, ಇದು ನೋಡಿ, ಇದು ಸಿಂಪಲ್ ಕ್ವಶನ್. ಇಲ್ಲಿ ಕನ್ನಡದಲ್ಲಿ ನೋಡಿ, ಕಾಳಿದಾಸ ಶಾಕುಂತಲವನ್ನು ಭಾಷಾಂತರಿಸಿದ ಕಂಪನಿ ಅಧಿಕಾರಿ ಯಾರು? ಕಾಳಿದಾಸವನ್ನ ಇಂಗ್ಲಿಷ್ಗೆ ಪ್ರಥಮ ಬಾರಿಗೆ ಭಾಷಾಂತರಿಸಿದ್ದು ಇಂಗ್ಲಿಷ್ಗೆ ಸಂಸ್ಕೃತ ಯಾರು? ವಿಲಿಯಂ ಜೋನ್ಸ್ 1789ರಲ್ಲಿ. ಫೈನ್, ಓಕೆ, ನೆಕ್ಸ್ಟ್ ಬರ್ತೇನೆ. ಯಾವ ಘಟನೆಯ ತರುವಾಯ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ತಕ್ಷಣವೇ ನಿಲ್ಲಿಸಿದರು? ಇಟ್ಸ್ ಸಿಂಪಲ್ ಕ್ವಶನ್. ಬಟ್ ಇಲ್ಲಿ ಆಲಿಪುರ್ ಬಾಂಬಿನ ಸಂಚು, ಇದು ಬಗ್ಗೆ ಗೊತ್ತಿರಬೇಕು. ಆಲಿಪುರ್ ಬಾಂಬ್ ಕಾನ್ಸ್ಪರೆನ್ಸಿ ಕೇಸ್ ಏನದು ಹೇಳ್ತೀರಾ? ಇದು ಗೊತ್ತಿದೆ ನಿಮ್ಗೆ. ಚೌರಿ ಚೌರ ಘಟನೆ ಅಂತ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀರಾ ಅಲ್ವಾ? 1920 ಅಸಹಕಾರ ಚಳವಳಿ ಸ್ಟಾರ್ಟ್ ಆಗುತ್ತೆ.
ಚೌರಿ ಚೌರ ಅಲ್ಲಿ ಪೊಲೀಸ್ ಸ್ಟೇಷನ್ ಗಲಾಟೆ ನಡೆಯುತ್ತೆ. ಎಸ್, ದಿಸ್ ಇಸ್ ಈಸಿ ಕ್ವಶನ್. ಬಟ್ ಚಿತ್ತಗಾಂಗ್ ಕಾನ್ಸ್ಪಿರಸಿ ಸಂಚು ಏನು, ಕಕೋರಿ ಸಂಚು ಏನು, ಇದೇನು ಹೇಳ್ತೀರಾ? ಯಾರು ಇದ್ರಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದು ಕೇಳಿದಾರೆ ಎಕ್ಸಾಮ್ ಅಲ್ಲಿ. ಇದು ಕೂಡ ಯಾವ್ದಕ್ಕೆ ಇದನ್ನ ಹೊಂದಿಸಿ ಬರೀ ರೀತಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಪ್ರೀವಿಯಸ್ ಕ್ವಶನ್ಸ್ ತೆಗೆದು ನೋಡಿದ್ರೆ ಕೇಳ್ತಾನೆ. ಹೇಳ್ತೀರಾ? ಅಲಿಪೋರ್ ಬಾಂಬ್ ಕಾನ್ಸ್ಪಿರಸಿ ನೋಡಿ. ಇದು ಅಲಿಪೋರ್ ಬಾಂಬ್ ಕಾನ್ಸ್ಪಿರಸಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಅಲಿಪೋರದಲ್ಲಿ ಏನು ಈ 1905 ಏನು ಬಂಗಾಳದ ವಿಭಜನೆ ಆಗುತ್ತೆ ಸ್ನೇಹಿತರೆ, ಬಂಗಾಳ ವಿಭಜನೆ, ಅದನ್ನ ವಿರೋಧಿಸ್ತಕ್ಕಂಥದ್ದು. ಓಕೆ, ಅವಾಗ ಅನುಶೀಲನ ಸಮಿತಿ ಬರುತ್ತೆ. ಓಕೆ, ಇದನ್ನ ವಿರೋಧ, ಯಾಕಂದ್ರೆ ಅವರು ಒಡೆದು ಆಳುವ ನೀತಿ ಆಸ್ ಪರ್ ಬ್ರಿಟಿಷ್ ಏನಿದೆ ನಿಮ್ಗೆ ಗೊತ್ತೇ ಇದೆ. ಸೊ ಅವಾಗ ಬ್ರಿಟಿಷ್ ಅಧಿಕಾರ ಮೇಲೆ ಬಾಂಬ್ ಹಸ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಅರವಿಂದ ಘೋಷ್ ಮತ್ತು ಇತರರು ಇದನ್ನ ಬಾಂಬ್ ಪಿತೂರಿ ಮಾಡ್ತಕ್ಕಂಥದ್ದು. ಇದನ್ನ ನಾವು ಮುರಾರಿ ಫುಕರ್ ಅಥವಾ ಮಾಣಿಕೋಲ್ಟ್ಲಾ ಬಾಂಬ್ ಪಿತೂರಿ ಅಂತ ಕೂಡ ಕರಿತೀವಿ. ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಡಾಗ್ಲೋಸ್ ಕಿಂಗ್ಸ್ ಫೋರ್ಡ್ ಮೇಲೆ ನಡೆದ ಹತ್ಯೆಯ ಪ್ರಯತ್ನ, ಇದು ಅಲಿಪೋರ್ ಪಿತೂರಿ ಪ್ರಕರಣ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಒಂದು. ಇನ್ನು ನಾನ್ ಕೋಪರೇಷನ್ ಬಗ್ಗೆ ಚೌರಿ ಚೌರ ಅದು ಗೊತ್ತಿರುತ್ತೆ ನಿಮಗೆ, ಸಿಂಪಲ್ ಕ್ವಶನ್ ಅದು. ಕಕೋರಿ ರೈಲು ದೂರ, ಕಕೋರಿ ಕಾನ್ಸ್ಪಿರಸಿ ಅಂದ್ರೆ ರೈಲು, ಕಕೋರಿ ರೈಲಲ್ಲಿ ದೊರಡೆ ಮಾಡ್ತಕ್ಕಂಥದ್ದು. ದೊರಡೆ, ಹಳ್ಳಿಯಲ್ಲಿ ನಡೆದ, ಕಕೋರಿ ಅನ್ನೋ ಹಳ್ಳಿಯಲ್ಲಿ ನಡೆದ ರೈಲಿನ ದೊರಣೆ ಇದು. ಹಣವನ್ನ ಕದೀತಕ್ಕಂಥದ್ದು, ಅಲ್ಲಿ ದುಡ್ಡು ಸಾಗಿಸ್ತಾ ಇರ್ತಾರೆ ಬ್ರಿಟಿಷರು ಅಂತ ಹೇಳಿ. ಖಜಾನ ಲೂಟಿ ಬೇಕಲ್ಲ, ಶಸ್ತ್ರಾಸ್ತ್ರ ಮತ್ತೆ ಆರ್ಗನೈಸ್ ಮಾಡಕ್ಕೆ, ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ. ಒಂದು. ಓಕೆ, ಇನ್ನು ಚಿತ್ತಗಾಂಗ್ ಆಗಿರ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಅದು. ಚಿತ್ತಗಾಂಗು ಆರ್ಮೊರಿ ರೈಡ್ ಅಂತ ಕರಿತೀವಿ. ಅಂದ್ರೆ ಅಂದ್ರೆ ಶಸ್ತ್ರಾಸ್ತ್ರಗಳು ಇಟ್ಟಿರ್ತಕ್ಕಂಥ ಇದ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅದನ್ನ ಕದಿಕೋಸ್ಕರ. ಯಾರ್ಯಾರು ಲೀಡರ್ಶಿಪ್ ಇರ್ತಾರೆ? ಸೂರ್ಯ ಸೇನ್ ಚಿತ್ತಗಾಂಗ್ ಆರ್ಮೊರಿ ಮೇಲೆ, ಮತ್ತೆ ಮಯನ್ ಸಿಂಗ್ ಮತ್ತೆ ಬರಿಸಾಲ್, ಅಂಬಿಕಾ ಚಕ್ರವರ್ತಿ, ಲೋಕನಾಥ್ ಬಾಲ್. ನೋಡಿ ಬೇರೆ ಬೇರೆ ಕೊಡಿ, ಇದೊಂದೇ ಅಲ್ಲ. ಕಕೋರಿ ಕಾನ್ಸ್ಪಿರೆನ್ಸಿ ಯಾರು ಇರ್ತಾರೆ? ರಾಮ್ ಪ್ರಸಾದ್ ಬಿಸ್ಮಿಲ್. ಓಕೆ, ಆ ಟ್ರೈನ್ ನ ಒಂದು ಇದರಲ್ಲಿ ದುಡ್ಡು ಕದಿಯದಲ್ಲಿ ರಾಜೇಂದ್ರ ಲಹಿರಿ ಮತ್ತೆ ರೋಷನ್ ಸಿಂಗ್, ಅಶ್ವಕುಲ್ಲಾ ಖಾನ್, ಫಸ್ಟ್ ಮುಸ್ಲಿಂ, ಇವ್ರನ್ನೆಲ್ಲ ಹ್ಯಾಂಗ್ ಮಾಡ್ತಾರೆ. ಓಕೆ, ಅದೇ ತರ ಲಾಹೋರ್ದು ಮತ್ತೆ ಗದ್ದಾರ್ ಮೂವ್ಮೆಂಟ್, ಡೆಲ್ಲಿ ಕಾನ್ಸ್ಪಿರೆನ್ಸಿ, ಓಕೆ, ನಾಸಿಕ್ ಕಾನ್ಸ್ಪಿರೆನ್ಸಿ, ಈ ತರ ವೆರಿ ಇಂಪಾರ್ಟೆಂಟ್. ರೆವಲ್ಯೂಷನರಿ ಆಕ್ಟ್ ಅಂತ ಕರಿತೀವಿ, ಕ್ರಾಂತಿಕಾರಿಗಳ ಒಂದು ಇದು, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ನಿಮಗೆ ಇದೇನು ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಇದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ನೋಡಿ. ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಹಿಂಗೆ ಬರುತ್ತೆ ಕ್ವಶನ್ಸ್. ಇದ್ರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ಕೂಡ ಇಲ್ಲೆಲ್ಲ ಲಿಸ್ಟ್ ಕೊಟ್ಟಿದ್ದೀನಿ ನಾನು. ಇವೆಲ್ಲ ನಿಮ್ಗೆ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. 360 ಡಿಗ್ರಿ ಪಾಯಿಂಟ್ ಆಫ್ ತಿಳ್ಕೊಂಡಿರ್ಲಿ ಅಂತ ಹೇಳಿ. ಓಕೆ, ಇವೆಲ್ಲ ನಿಮ್ಗೆ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಶಲ್ ಯು ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲೆಲ್ಲ ಇದೆ ನೋಡಿ. ಗದ್ದಾರ್ ಮೂವ್ಮೆಂಟ್ ನಿಮ್ಗೆ ಗೊತ್ತಿದೆ, ಮೊನ್ನೆ ಕೇಳಿದೆ ಎಕ್ಸಾಮ್ ಅಲ್ಲಿ. ಇತ್ತೀಚೆಗೆ ಈ ವರ್ಷನ KPSC ಕೇಳಿದ್ದ ಗದ್ದಾರ್ ಮೂವ್ಮೆಂಟ್ ಯಾರ್ಯಾರಿದ್ದಾರೆ ಇಲ್ಲಿ ಅಂತ. ಯಾರ್ಯಾರು? ಬಾಬಾ ಶೋನ್ ಸಿಂಗ್ ಬಖಾನ, ಲಾಲ್ ಹರ್ದಾಳ್, ಪಂಡಿತ್ ಕಾಶಿರಾಮ್. ಓಕೆ, ಅಂಡ್ ಮತ್ತೆ ಇನ್ಯಾರು ಇದ್ರು ಅದರಲ್ಲಿ, ಇಲ್ಲೆಲ್ಲ ಇದೆ, ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೀನಿ. ಇಲ್ಲಿಗೆ ಎಂಡ್ ಮಾಡೋಣ. ಇನ್ನು ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ಹೋಮ್ವರ್ಕ್ ಅಂತ ತಗೊಳ್ಳಿ, ನೀವು ಹೋಮ್ವರ್ಕ್ ಅಂದ್ಕೊಳ್ಳಿ. ಈ ಕ್ವಶನ್ ಆನ್ಸರ್ ಮಾಡಿ. ಸಿಂಪಲ್ ಕ್ವಶನ್ ಇದು. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನರು ಕಳಿಸಲ್ಪಟ್ಟ ಸೇನಾನಿ ಯಾರು? ಯಾರು ಹೇಳ್ತೀರಾ? ನಿಮ್ಮ 4 ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಬಿಟ್ಟಿರ್ತೀನಿ. ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. 100+ ವಿಡಿಯೋ ಸಿಗುತ್ತೆ ನಿಮಗೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ.